ಭಾರಿ ಮಳೆಯಿಂದ ಭೂಕುಸಿತವಾದಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡಕ್ಕೆ ತೆರಳುವಂತೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಉಸ್ತುವಾರಿ ಸಚಿವರಾಗಿರುವಂತವರು ದಿನೇಶ್ ಗುಂಡೂರಾವ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತಕ್ಷಣವೇ ಹೊರಡಬೇಕೀಗ ದಕ್ಷಿಣ ಕನ್ನಡಕ್ಕೆ. ಡಿಸಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ತೆರಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿನ ಜಿಲ್ಲಾಧಿಕಾರಿಯವರಿಗೂ ಸೂಚನೆಯನ್ನ ಕೊಟ್ಟಿದ್ದು, ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತೆ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ಗೆ ಸಿಎಂ ಸೂಚನೆ ಕೊಟ್ಟಿದ್ದು, ಗೋಡೆ ಕುಸಿದು 3 ಸಾವಿನ ಬಗ್ಗೆ ಸಿಎಂಗೆ ದಕ್ಷಿಣ ಕನ್ನಡದ ಡಿಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರನ್ನ ಸ್ಥಳಕ್ಕೆ ತೆರಳುವಂತೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಹಾಗೆ ಕೊಟ್ಟೇ ಕೊಡ್ತೀವಿ. ಅದನ್ನ ಏನಿದೆ ಕಾನೂನು ಪ್ರಕಾರ ಮತ್ತು ಸರ್ಕಾರದ ಮಾರ್ಗದಿಂದ ಏನೇನು ಕೊಡಬೇಕು ಅದು ಖಂಡಿತ. ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವೆಲ್ಲೆಲ್ಲ ಅಗತ್ಯ ಇದೆ ಅದನ್ನು ಮಾಡೋದಕ್ಕೆ ಮತ್ತೆ ಆದೇಶ ಕೊಟ್ಟಿರ್ತೀವಿ. ಸೊ ಅದರದ್ದು ನಾನು ಇವತ್ತು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿಬಿಟ್ಟು ನಾನು ನೋಡ್ಬಿಟ್ಟು ನಾಳೆ ವಾಪಸ್ ಕೊಡ್ತೀನಿ. ಕ್ರಮಗಳು ಮುಂದೆ ಎಲ್ಲ ತೀರ್ಮಾನ ನಾವು ಚರ್ಚೆನ ಮಾಡಿ, ನಾನು ಕೂಡ ಸಭೆಯನ್ನ ಮಾಡಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಎಲ್ಲ ಸಜ್ಜಾಗಿದ್ದೀವಿ ನಾವು. ಆದ್ರೆ ಈ ಪ್ರಕೃತಿ ವಿಕೋಪಗಳು ಆದಾಗ ನಾವು ಸನ್ನಿವೇಶಗಳು ನಾವು ಯಾರು ಎಲ್ಲವನ್ನು ಕೂಡ ನಮಗೆ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಆದ್ರೂ ಕೂಡ ಮುಂದೆ ಇನ್ನೇನೇನು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಹೋಗಿ ಎಲ್ಲ ಜಿಲ್ಲಾ ಆಡಳಿತ ಅಧಿಕಾರಿಗಳು ಚರ್ಚೆ ಮಾಡಿ ಮುಂದೆ ಏನ್ ಮಾಡೋದು ಅದನ್ನು ಅದು ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಹಾಗೆ ಕೊಟ್ಟೇ ಕೊಡ್ತೀವಿ. ಅದನ್ನ ಏನಿದೆ ಕಾನೂನು ಪ್ರಕಾರ ಮತ್ತು ಸರ್ಕಾರದ ಮಾರ್ಗದಿಂದ ಏನೇನು ಕೊಡಬೇಕು ಅದು ಖಂಡಿತ. ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವೆಲ್ಲೆಲ್ಲ ಅಗತ್ಯ ಇದೆ ಅದನ್ನು ಮಾಡೋದಕ್ಕೆ ಮತ್ತೆ ಆದೇಶ ಕೊಟ್ಟಿರ್ತೀವಿ. ಸೊ ಅದರದ್ದು ನಾನು ಇವತ್ತು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿಬಿಟ್ಟು ನಾನು ನೋಡ್ಬಿಟ್ಟು ನಾಳೆ ವಾಪಸ್ ಕೊಡ್ತೀನಿ. ಕ್ರಮಗಳು ಮುಂದೆ ಎಲ್ಲ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಅಲ್ಲಿನ ಜನರು ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದ್ದು ಒಂದು ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಸೊ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಕೇಳಿದ್ರು. ಅಲ್ಲಿನ ಡಿಸಿ ಅವರು ಕೂಡ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ಸ್ಥಳಕ್ಕೆ ತೆರಳಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ತೆರಳಲಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಡಲಿದ್ದಾರೆ. ಪರಿಸ್ಥಿತಿ ಹೇಗಾಗಿದೆ, ಗುಡ್ಡ ಕುಸಿತದಿಂದ ಹೇಗೆ ಅನಾಹುತ ಸಂಭವಿಸಿತು, ಎಷ್ಟು ಜನ ಮನೆಯಲ್ಲಿದ್ರು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಹಾಗೆ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಉಸ್ತುವಾರಿ ಸಚಿವರುಗಳು ಕೊಡಬೇಕಾಗಿದೆ. ಸೊ ಹೀಗಾಗಲೇ ಒಂದು ಕಡೆ ರಕ್ಷಣಾ ಕಾರ್ಯ ಕೂಡ ಯಶಸ್ವಿಯಾಗಿದೆ. ಮನೆಯಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಂತವ್ರನ್ನ ಕೂಡ ಬಚಾವ್ ಮಾಡಲಾಗಿದೆ ಸದ್ಯಕ್ಕೆ NDRF ಕಾರ್ಯಾಚರಣೆಯ ಮುಖಾಂತರವಾಗಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಸದ್ಯಕ್ಕೆ ಈಗಾಗಲೇ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ರೀತಿಯಲ್ಲಿ ಮಳೆಯಾಗ್ತಾ ಇದೆ. ಗುಡ್ಡ ಪ್ರದೇಶಗಳಲ್ಲಿರುವಂತಹ ಜನರು ನಿಟ್ಟುಸಿರು ಬಿಡುವ ರೀತಿಯಾಗಿ ಹೋಗಿದೆ. ಯಾಕಪ್ಪ ಅಂತಂದ್ರೆ ಮಳೆಯ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತದಿಂದ ಕಂಗಾಲಾಗಿ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಸಿಎಂ ಅವರು ಕೂಡ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಬಗ್ಗೆ ಮಾಹಿತಿ ಕೊಡೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಮಳೆ ಕೂಡ ಸುರಿತಾ ಇದೆ. ಅದರಿಂದ ಅವಾಂತರ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. NDRF ತಂಡವು ಕೂಡ ಅಲ್ಲಿ ಈಗಾಗಲೇ ಕೆಲಸ ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ. ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಲ್ಲಿ ಏನು ಜಲಾವೃತಗೊಂಡಿರ್ತಕ್ಕಂಥ ಪ್ರದೇಶಗಳಿಂದ ಜನರನ್ನ ಸ್ಥಳಾಂತರ ಮಾಡುವಂತಹ ಒಂದಿಷ್ಟು ಕಾರ್ಯ ಶೋಧನೆ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ದಿನೇಶ್ ಗುಂಡೂರಾವ್ ಅವರ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕೂಡಲೇ ನೀವು ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದಿಷ್ಟು ಕಡೆ ಜಲಾವೃತವಾಗಿರ್ತಕ್ಕ ಅಲ್ಲಿ ಮನೆಗಳನ್ನ ಸ್ಥಳಾಂತರ ಮಾಡಬೇಕು. ಮತ್ತೆ ಅಲ್ಲಿ ಕಾಳಜಿ ಕೇಂದ್ರಗಳನ್ನ ಅಲ್ಲಿ ಪ್ರವಾಹದಿಂದ ಆಗಿರ್ತಕ್ಕಂಥ ಒಂದು ಪರಿಣಾಮ ಏನಿದೆ ಅದಕ್ಕೆ ಜನರಿಗೂ ಕೂಡ ಸರಿಯಾದಂತ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಮತ್ತೆ ಬೇರೆ ಬೇರೆ ಏನೆಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಬೇಕು ಎಲ್ಲವನ್ನು ಕೂಡ ಅಧಿಕಾರಿಗಳ ಸಮೇತವಾಗಿ ನೀವು ಅಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಏನು ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಬೆಳಿಗ್ಗೆ ಭಾಗವಹಿಸಿದ್ರು. ಅದರಲ್ಲೇ ದಿನೇಶ್ ಗುಂಡೂರಾವ್ ಕೂಡ ಖಡಕ್ ಆಗಿರ್ತಕ್ಕಂಥ ಒಂದು ಮತ್ತು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಿಎಂ
ಸೂಚನೆಯ ಮೇರೆಗೆ ಮಧ್ಯಾಹ್ನವರೆಗೂ ಕೂಡ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರು. ಒಂದು 12:30ಕ್ಕೆ ಅವರು ಮಂಗಳೂರಿಗೆ ನಾನು ತೆರಳ್ತೇನೆ ಅನ್ನುವಂಥದ್ದನ್ನ ಹೇಳಿ ವಿಧಾನಸೌಧ ಕೂಡ ತೆರಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಕೂಡ ಹೋಗ್ಲಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಈಗಾಗಲೇ ಮಳೆಯಿಂದ ಆಗಿರ್ತಕ್ಕಂಥ ಅವಾಂತರ ಮತ್ತೆ ಈಗಾಗಲೇ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ಯಾವ ರೀತಿಯಾಗಿ NDRF ತಂಡ ಕೂಡ ಕಾರ್ಯನಿರ್ವಹಿಸ್ತಾ ಇದೆ, ಅಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಈಗ ಯಾವ ರೀತಿಯ ಕಾರ್ಯಾಚರಣೆ ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕ್ರಮ ಕೈಗೊಳ್ತೇನೆ ಅನ್ನುವಂತ ಮಾತನ್ನು ರೂಪಾ. ಎಸ್, ಪ್ರಮುಖವಾಗಿ ನೋಡಿ ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ಮಳೆ ಆಗ್ತಾ ಇದೆ, ಅಲ್ಲ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇದನ್ನ ಕೇಳೋದಿಕ್ಕೆ ದಿನೇಶ್ ಗುಂಡೂರಾವ್ ಅವರು ಹೋಗೇ ಇರಲಿಲ್ಲ. ಸೊ ಪ್ರಮುಖವಾಗಿ CM ಸೂಚನೆ ಮೇರೆಗೆ ಈಗ ಹೊರಟು ನಿಂತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಜನರು ಕೂಡ ಹಿಡಿಶಾಪವನ್ನ ಹಾಕ್ತಾ ಇದ್ರು. ಸಾಕಷ್ಟು ಜನ ಮನೆಯನ್ನ ಕಳ್ಕೊಂಡಿದ್ದಾರೆ. ಇನ್ನು ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಕೂಡ ಮಳೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸೊ ಸದ್ಯದ ಮಟ್ಟಿಗೆ ಅಲ್ಲಿರುವಂತಹ ಜನರ ಸ್ಥಿತಿಗತಿ ಬೇರೆಯದ್ದೇ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಜನರ ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗಿದೆ ಅಂತ. ಖಂಡಿತ ರೂಪ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದ್ ಕಡೆ ಮಳೆಯಿಂದ ಅವಾಂತರ ಸೃಷ್ಟಿ ಆದ್ರೆ ಇನ್ನೊಂದು ಕಡೆ ಈ ಹತ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಎಲ್ಲಾ ಬೆಳವಣಿಗೆ ನಡೆದ್ರು ಸಹಿತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಎಲ್ಲೋ ಒಂದ್ ಕಡೆ ಅವರ ಒಂದು ಅಲ್ಲಿರ್ತಕ್ಕಂಥ ಜಿಲ್ಲೆಯ ಒಂದು ಉಸ್ತುವಾರಿಕೆಯಲ್ಲೂ ಕೂಡ ಅವರು ಗಮನ ಹರಿಸದೇ ಇರ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಒಂದ್ ಕಡೆ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಿತ ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಸಾಕಷ್ಟು ಒಂದು ಈಗಾಗಲೇ ದೂರುಗಳನ್ನು ಕೂಡ CM ಸಿದ್ದರಾಮಯ್ಯ ಸಲ್ಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಸ್ವತಃ ಕರೆಸಿ ನಿನ್ನೆಯೂ ಕೂಡ ಸಂಜೆ ಕರೆಸಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಮತ್ತೆ ದಿನೇಶ್ ಗುಂಡೂರಾವ್ ಇಬ್ಬರು ನಾಯಕರು ಕೂಡ ಅಲ್ಲಿ ಏನು ಈ ಹತ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ ಸೂಚನೆಯನ್ನ ನಿನ್ನೆ ಕೊಟ್ಟರು. ಇವತ್ತು ಬೆಳಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಅವರು ವಿಧಾನಸೌಧ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡಲೇ ತೆರಳಬೇಕು, ಅಲ್ಲೇ ವಾಸ್ತವ್ಯ ಹೂಡಬೇಕು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಬೇಕು, ಮತ್ತೆ ಈಗಾಗಲೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೂಡ ಭೇಟಿ ನೀಡಬೇಕು, ಅಧಿಕಾರಿಗಳ ಜೊತೆ ನಿರಂತರವಾಗಿರುವಂತಹ ಸಭೆ ನಡೆಸಿ ಮತ್ತೆ ಹತ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ CM ಸಿದ್ದರಾಮಯ್ಯ ಯಾವಾಗ ಸೂಚನೆ ಕೊಟ್ಟರು ಅದಾದ ಬಳಿಕ CM ಸೂಚನೆ ಮೇರೆಗೆ ಇವತ್ತು ಮಂಗಳೂರಿಗೆ ತೆರಳುತ್ತಾ ಇದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.